ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅನುಗೌಡ. ಇದು 9 ವಾರದ ಸಂಕಲ್ಪ. ಇದು ನಮ್ಮ ಮನೇಲಿ ಉಪ್ಪಿನ ದೀಪ ಸಂಕಲ್ಪ ಮಾಡ್ತೀನಿ ಅಂತ ತಾಯಿ ಹತ್ರ ಹರಕೆ ಕಟ್ಕೊಂಡಿದ್ದೆ, ಮಹಾಲಕ್ಷ್ಮಿ ಅಮ್ಮನವ್ರ ಹತ್ರ. ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ. ಮೊದಲು ನಮ್ಮ ಮನೆ ದೇವರಿಗೆ ಕಳಸ ಇಟ್ಟು ತಾಯಿಗೆ ಅಲಂಕಾರ ಮಾಡಿ ಹೂವಿನಿಂದ ಪೂಜೆ ಎಲ್ಲ ಟೈಮ್ ಆಗಿಬಿಟ್ಟಿತ್ತು, 5:15 ಆಗೋಗ್ಬಿಟ್ಟಿತ್ತು. ಯಾಕಂದರೆ ನಾನು ಹೋಟೆಲ್ ಇದೆ ಚಿಕ್ಕದಾಗೊಂದು, ಅದ್ರ ಬಿಸ್ನೆಸ್ ಮಾಡ್ಕೊತಾ ಇದ್ದೀವಿ. ಅದರಿಂದ ಸ್ವಲ್ಪ ಬೇಗನೆ ಪೂಜೆ ಮುಗಿಸ್ಬೇಕಾಗಿತ್ತು. ನಾನು 6 ಗಂಟೆ ಒಳಗಡೆ ತಿಂಡಿ ಎಲ್ಲ ರೆಡಿ ಇರಬೇಕು, ಹೋಟೆಲ್ ಬೇಗ ಹೋಗಬೇಕಾಗಿತ್ತು. ಚೆನ್ನಾಗಿ ಪೂಜೆ ಆಯಿತು. ಈ ವೀಕಂತೂ ಏನೋ ಗೊತ್ತಿಲ್ಲ, ನಾನು ದೇವ್ರ ಮೇಲೆ ಕೂತ್ಕೊಂಡ್ರೆ ಅಥವಾ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ ಅನ್ನೋ ಫೀಲ್ ಆಗ್ತಾಯಿತ್ತು. ನನಗೆ ಬೆನಿಫಿಟ್ ತುಂಬ ಒಳ್ಳೆಯದಾಗಿದೆ ನನಗೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ನಾನು ಹೋಟೆಲ್ ಶುರು ಮಾಡೋಕ್ಕೆ ಕಾರಣವೇ ಮಹಾಲಕ್ಷ್ಮಿ ಅಮ್ಮನವರು. ಈ ಉಪ್ಪಿನ ದೀಪ ಸಂಕಲ್ಪ ಮಾಡಿ ಒಂದು 15 ದಿವಸಕ್ಕೆ ನಾನು ನನಗೆ ಹೋಟ್ಲು ಮಾಡ್ಕೊಬೇಕು ಅನ್ನೋದೊಂದು ಮೈಂಡಲ್ಲಿ ಬಂತು. ಈ ಇಯರಲ್ಲಿ ನಾನು ಹೋಟ್ಲು ಮಾಡ್ಕೊಂಡಿದ್ದೀನಿ. ತುಂಬ ಒಳ್ಳೆಯದಾಗಿದೆ ನನಗೆ. ಆಮೇಲೆ ಪೂಜೆ ಎಲ್ಲ ಆಯಿತು. ಅಮ್ಮನವ್ರ ಹತ್ರ ಕೂತ್ಕೊಂಡು ನನ್ನ ಸಂಕಲ್ಪ ಹೇಳ್ಕೊಂಡು ಅಡ್ಬಿದ್ದೆ. ಅಮ್ಮನವ್ರ ಹತ್ರ ಆಶೀರ್ವಾದ ತೊಗೊಂಡು ಮಹಾಲಕ್ಷ್ಮಿ ಅಮ್ಮನವರ ಬುಕ್ ಓದಿ ಪೂಜೆ ಆದಮೇಲೆ ಯಾರೋ ಮೆಸೇಜ್ ಮಾಡ್ತಾರೆ, ಏನೋ ನೀವು ದೇವ್ರ ಮನೆ ಬಾಗ್ಲಾಕ್ತೀರಾ ಅಂತ. ಹೌದು, 2 ನಿಮಿಷನಾದರೂ ಮನೆ ದೇವ್ರ ಮನೆ ಪೂಜೆ ಆಗಿದ ತಕ್ಷಣ ಬಾಗ್ಲಾಕಬೇಕು. ಯಾಕಂದರೆ ಪಾಸಿಟಿವ್ ಎನರ್ಜಿ ಮನೇಲೇ ಇರಬೇಕು ಅಲ್ವಾ. ದೇವ್ರ ಮನೆಯಿಂದ ಫುಲ್ ಮನೆಗೆಲ್ಲ ಇರಬೇಕಲ್ಲ. ಮತ್ತು ಗುರುವಾರ ನನಗೆ ಮಠಕ್ಕೆ ಹೋಗೋಕ್ಕಾಗಿಲ್ಲ. ಶುಕ್ರವಾರ ಹೋದೆ, ರಾಯರ ಬೆಣ್ಣೆ ಅಲಂಕಾರ ಮಾಡಿದೆ. ಶುಕ್ರವಾರ ನಾನು ರಾಯರ ಮಠಕ್ಕೆ ಹೋಗಿದ್ದೆ. ಗುರುವಾರ ನಾನು ಹೋಗೋಕ್ಕಾಗಿಲ್ಲ, ತುಂಬ ಕ್ರೌಡ್ ಅಲಂಕಾರ ಮಾಡಿದ್ರು. ಮತ್ತೆ ಎಲ್ಲರೂ ಸತ್ಯನಾರಾಯಣ ಪೂಜೆ ಹೋಟ್ಲು ಬಿಸ್ನೆಸ್ ಎಲ್ಲ ಪೂಜೆ ಮಾಡಿಸ್ತಾ ಟೈಮ್ ಸಿಗಲ್ಲ ಅಷ್ಟಾಗಿ. ಪೂಜೆನ ಒಂದು ಶುಕ್ರವಾರ ಬೆಳಗ್ಗೆ ಹೋಗಿದ್ದೆ. ಮತ್ತು ನಾನು ರಾಯರ ಅಲಂಕಾರ ಮಾಡಿದ್ರು. ತುಂಬ ಚೆನ್ನಾಗಿ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್, ಬಾಯ್.